Hello guys, welcome back to V2 Life YouTube ಚಾನಲ್. ಸೊ ರಿಸಲ್ಟ್ ಫೋರ್ತ್ ಸೆಮ್ದು ರಿಲೀಸ್ ಮಾಡಿದ್ದಾರೆ. 5:35ಗೆ ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಸಿಕ್ಸ್ ಸೆಮ್ದು ಏನು ರೆಕಾರ್ಡ್ ಇತ್ತು ಅದು ಕೂಡ 5 ಮಿನಿಟ್ಸ್ ಇತ್ತು ಆ್ಯಂಡ್ ಇದು ಕೂಡ 5 ಮಿನಿಟ್ಸ್ ಇದೆ. ಸೊ ರೆಕಾರ್ಡ್ ಸೇಮ್ ಇದೆ. ಸೊ ಇವರೇನು ಬ್ರೇಕ್ ಮಾಡಿಲ್ಲ ಈ ಸಲ. ಆ್ಯಂಡ್ ಫೋರ್ತ್ ಸೆಮ್ ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಾ ಎಲ್ಲ ಸಬ್ಜೆಕ್ಟ್, ಕಂಗ್ರ್ಯಾಟ್ಸ್. ಆ್ಯಂಡ್ ಯಾರ್ಯಾರ್ದೆಲ್ಲ ಬ್ಯಾಕ್ಲಾಗ್ ಇದೆ, ಈಗ ನಿಮಗಿರೋ ಪ್ರಶ್ನೆ ಏನಂದರೆ ರಿವ್ಯಾಲ್ಯೂಷನ್ ಯಾವಾಗ ಅಂತ, ಆ್ಯಂಡ್ ಫೋಟೋ ಕಾಪಿ ತರಿಸ್ಕೊಬೇಕು ಅಂದರೆ ಯಾವಾಗ ತರಿಸ್ಕೊಬೋದು ಅಂತ. ಸೊ ಈಗ ಇವತ್ತು ರಿಲೀಸ್ ಮಾಡಿರೋದ್ರಿಂದ ರಿಸಲ್ಟ್ನ ಇನ್ನು 2 ಡೇಸಲ್ಲೇ ನಿಮಗೆ ನೋಟಿಫಿಕೇಷನ್ ಬಿಡ್ತಾರೆ. ಅದರಲ್ಲಿ ರಿವ್ಯಾಲ್ಯೂಷನ್ ಆ್ಯಂಡ್ ಫೋಟೋ ಕಾಪಿಗೆ ಅಮೌಂಟು ಹಾಗೂ ಡೇಟ್ನ ತಿಳಿಸ್ತಾರೆ. ಸೊ 25th 26th ಒಳಗಡೆ ನೋಟಿಫಿಕೇಷನ್ನ ಬಿಡ್ತಾರೆ ರಿವ್ಯಾಲ್ಯೂಷನ್ದು. ಸೊ ನಿಮಗೆ ಯಾವ ಸಬ್ಜೆಕ್ಟು ತುಂಬ ನಂಬಿಕೆ ಇದೆ ಮಾರ್ಕ್ಸ್ ಬರುತ್ತೆ ಅಂತ ಅದನ್ನು ಹಾಕಿ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ 5 to 10 ಅಥವಾ 5 to 8 ಮಾರ್ಕ್ಸ್ ಬಂದಿದ್ದರೆ ತುಂಬ ಲೆಸ್ ಚಾನ್ಸ್ ಇರುತ್ತೆ ನಿಮಗೆ ಪಾಸ್ ಆಗೋದಕ್ಕೆ. ಇನ್ ಕೇಸ್ ನಿಮ್ಮದು 10+ ಆರ್ 15+ ಏನಾದರೂ ಬಂದಿದ್ದರೆ ನಿಮಗೆ ಮಾರ್ಕ್ಸ್ ಕೊಡ್ಬೋದು. ನಿಮಗೆ ನಂಬಿಕೆ ಇದ್ದರೆ, ಅಂದರೆ ಈ ಸಬ್ಜೆಕ್ಟಿಗೆ ನಂಗೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ನಾನು ಬರೆದಿದ್ದೀನಿ ಅಂತ ನಂಬಿಕೆ ಇದ್ದರೆ ಪಕ್ಕ ಹಾಕಿ. ಸೊ ನೀವು ಬರೆದಿದ್ದರೆ ಅವರು ಮತ್ತೆ ರಿವ್ಯಾಲ್ಯೂಷನ್ ಮಾಡಿದಾಗ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಇನ್ ಕೇಸ್ ಹೆಂಗಿದ್ರು ಪಾಸ್ ಮಾಡೇ ಮಾಡ್ತಾರೆ, ರಿವ್ಯಾಲ್ಯೂಷನ್ಗೆ ಹಾಕ್ಬಿಡೋಣ ಅಂತ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದ್ರು ನೀವು ಹಾಕಿದ್ರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ. ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಹಾಕಿ. ಆ್ಯಂಡ್ 15+ ಯಾರ್ಯಾರಿಗೆ ಬಂದಿದೆಯೋ ನೀವು ಕಂಪಲ್ಸರಿ ಹಾಕಿ, ಯಾಕಂದರೆ ಇನ್ನು 3 ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತೀರಾ. ಒಂದು ಬ್ಯಾಕ್ಲಾಗ್ ಕಡಿಮೆ ಆಗುತ್ತೆ ನಿಮಗೆ. ಆ್ಯಂಡ್ ಇನ್ ಕೇಸ್ ಅದ್ರಾಗೂ ನಿಮಗೆ ರಿವ್ಯಾಲ್ಯೂಷನ್ ಹಾಕೋದ್ಮೇಲೆ ನೀವು ಪಾಸ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಅದನ್ನು ನೀವು ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದ್ರದ್ದು ಎಕ್ಸಾಮ್ ಬಂದ್ಬಿಟ್ಟು 7th ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಲ್ಲೇ ಕ್ಲಿಯರ್ ಮಾಡ್ಕೊಂಡು 5th ಸೆಮಿಗೆ ಹೋಗ್ಬೋದು. ಸೊ ರಿವ್ಯಾಲ್ಯೂಷನ್ಗೆ ಹಾಕೋರಿಗೆ ಮುಖ್ಯವಾಗಿ ಹೇಳೋದಿಷ್ಟೇ, 15+ ಮಾರ್ಕ್ಸ್ ಇದ್ದರೆ ನೀವು ಹಾಕಿ ಬರ್ಬೋದು. ಆ್ಯಂಡ್ ನಿಮಗೇನಾದರೂ ಕಡಿಮೆ ಮಾರ್ಕ್ಸ್ ಬಂದಿದ್ರು ಕೂಡ ನಿಮಗೆ ತುಂಬ ನಂಬಿಕೆ ಇದ್ದರೆ ಮಾರ್ಕ್ಸ್ ಬಂದೇ ಬರುತ್ತೆ, ನಾನು ಪಾಸ್ ಆಗ್ತೀನಿ ಅಂತ ಇದ್ದರೆ ನೀವು ಕೂಡ ಹಾಕಿ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.